ಅಲ್ಲೋದಲ್ಲಿ ಅಲ್ಲೋ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾವು ನವಶಕ್ತಿ ಪೀಠದೊಳಗೆ ಒಂದಾದಂತಹ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊಂಟೀವ್ರಿ. ನಾವು ನಮ್ಮ ಜರ್ನಿನ ಶಿಕಾರಿಪುರದಿಂದ ಸ್ಟಾರ್ಟ್ ಮಾಡತ್ತೀವ್ರಿ. ಇಲ್ಲಿಂದ ನಾವು ಮಾರ್ನಿಂಗ್ 6:30 ಅಷ್ಟೊತ್ತಿಗೆ ಹೋಗತ್ತೀವ್ರಿ. ಈಗ ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಒಳಗೆ ಬರ್ತೈತ್ರಿ. ನಾವು ಮಾರ್ನಿಂಗ್ ಜಲ್ದಿ ಬಿಟ್ಟಿದ್ರಿಂದ ವೆದರ್ ಎಷ್ಟು ಮಸ್ತ್ ಕಾಣತಿತ್ತು ಅಂತ ನೋಡ್ತಿರ್ಬೋದು ನೀವು. ಸುತ್ತಲೂ ಎಲ್ಲ ಅಡಿಕೆ ತೋಟ ಕಾಣತೈತಿ. ಈ ವೆದರ್ ಒಳಗೆ ಟ್ರಾವೆಲ್ ಮಾಡೋಕೆ ಒಂಥರ ಮಜಾ ಅನ್ನಿಸ್ತೈತಲ್ಲ ರೀ. ಯಾರಿಗೆಲ್ಲ ಹಿಂಗೆ ಟ್ರಾವೆಲ್ ಮಾಡೋಕೆ ಇಷ್ಟ ಕಮೆಂಟ್ ಮಾಡಿರಿ. ನಾವಂತರೂ ಬೈಕ್ ಮೇಲೆ ಹೋಗತ್ತೀವಿ. ಬೈಕ್ ಮೇಲೆ ಹೋಗೋಬೇಕಾದ್ರೆ ಮಜಾ ಅನ್ನಿಸ್ತೈತಿ. ಆದ್ರೆ ಹಂಗೆ ನಾವು ಸೇಫಾಗಿನ ಜರ್ನಿ ಮಾಡ್ಬೇಕು. ಈಗ ನಾವು ಮೊದಲು ಶಿಕಾರಿಪುರದಿಂದ ಸಾಗರಕ್ಕೆ ಹೋಗೋಣ್ರಿ. ಶಿಕಾರಿಪುರದಿಂದ ಸಾಗರ 48 ಕಿಲೋಮೀಟ್ರ್ ಆಗ್ತೈತ್ರಿ. ನಾವು ಹೋಗಾತಿರೋ ದಾರಿ ಫುಲ್ ಫಾರೆಸ್ಟ್ ಏರಿಯಾಗತ್ತೆ ಕಾಣತೈತಿ. ನೋಡ್ತಿರ್ಬೋದು ನೀವು. ಸುತ್ತಲೂ ಗಿಡ ಮರ ಮತ್ತು ಪಕ್ಷಿಗಳ ಕಲರವ ಕೇಳಾಕನ ಒಂಥರ ಖುಷಿ ಅನ್ನಿಸ್ತೈತಿ. ನಾವು ಜಸ್ಟ್ ಸಾಗರಕ್ಕೆ ರೀಚ್ ಆದ್ವಿ ನೋಡ್ರಿ. ಆದ್ರೆ ನಾವು ಹೆಂಗೆ ರೀಚ್ ಆದ್ವಿ ಅನ್ನೋಕೆ ಟೈಮ್ ಹೋಗಿದ್ದನೋ ಗೊತ್ತಾಗಲಿಲ್ಲ. ನಾವು ಅತ್ತಾಗಿತ್ತಾಗ ಗಿಡ ಮರ ನೋಡ್ಕೊಂಡು ಬಂದಿದ್ದಕ್ಕೆ ಹೆಂಗೆ ಟೈಮ್ ಹೋತಂತನೋ ಗೊತ್ತಾಗಲಿಲ್ಲ. ಈ ರೂಟ್ ಏನು ಕಾಣತಿತ್ತಲ್ರಿ, ಈ ರೂಟಿಂದ ನಾವು ಸ್ಟ್ರೇಟಾಗಿ ಹೋದ್ವಿ ಅಂದ್ರೆ ನಮ್ಗೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಸಿಗ್ತೈತಿ. ಇದೇ ರೂಟ್ ಒಳಗೆ ಇನ್ನೊಂದೆರಡು ಪ್ಲೇಸ್ ಅದಾವ್ರಿ. ಅವನ್ನ ನಾವು ಬರ್ತಾ ನೋಡೋಣಂತ. ಮೊದಲಿಗೆ ನಾವು ಸಿಗಂದೂರಿಗೆ ಹೋಗಿ ಬರೋಣ್ರಿ. ಸಾಗರದಿಂದ ನಮಗೆ ಸಿಗಂದೂರು 35 ಕಿಲೋಮೀಟ್ರ್ ಆಗ್ತೈತ್ರಿ. ಈಗೇನು ನಾವು ಹೋಗಾತೀವಲ್ಲ, ಈ ರೋಡಿಂದ ನಮಗೆ ಡೈರೆಕ್ಟ್ ಸಿಗಂದೂರು ದೇವಸ್ಥಾನ ಸಿಗಲ್ಲ ರೀ. ನಾವು ಈಗ ನೆಕ್ಸ್ಟ್ ಹೊಳೆಬಾಗಿಲು ಅಂತ ಸಿಗ್ತೈತಿ, ಅಲ್ಲಿಗೆ ಹೋಗ್ಬೇಕು. ನಾವು ಹೊಳೆಬಾಗಿಲಿಂದ ನಾವು ಹೋಗಾಕ ಲಾಂಚ್ ಅರೇಂಜ್ಮೆಂಟ್ ಐತಿ. ಅದರಿಂದ ನಾವು ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ಬೋದು. ನಾ ಹೇಳಿದ್ನೆಲ್ಲ ಹೊಳೆಬಾಗಿಲು ಅಂತ ಇದೆ ನೋಡ್ರಿ. ನಾವು ಜಸ್ಟ್ ರೀಚ್ ಆದ್ವಿ ಹೊಳೆಬಾಗಿಲಿಗೆ. ಯಪ್ಪ ಎಷ್ಟುಕೊಂಡು ಗಾಡಿ ನಿಂತಾವಲ್ಲ ಇಲ್ಲಿ. ಎಷ್ಟು ಗಾಡಿ ಪಾರ್ಕ್ ಆಗ್ಯಾವಂತ ನೀವು ನೋಡ್ತಿರ್ಬೋದ. ಇಲ್ಲಿಂದ ನೆಕ್ಸ್ಟ್ ಲಾಂಚ್ ಐತಿ. ಲಾಂಚ್ನಾಗ ನಾವು ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ಬೋದು. ಮತ್ತು ಇನ್ನೊಂದಿಲ್ಲೇ ವೀಕೆಂಡ್ದಾಗ ಭಾಳ ರಶ್ ಇರ್ತೈತಿ. ಮತ್ತು ಮಂಗಳವಾರ ಶುಕ್ರವಾರ ಅಂತೂ ರಶ್ ಇರ್ತೈತಿ. ನಾವು ನಡು ಏನು ಬರ್ತೀವಲ್ಲ ಅವಾಗ ಸ್ವಲ್ಪ ಕಮ್ಮಿ ಇರ್ತೈತಿ, ಅಷ್ಟೇನು ರಶ್ ಇರಲ್ಲ. ಈಗ ನಾವು ಲಾಂಚ್ನಾಗ ಹೋಗೋಣ ಬರ್ರಿ. ಈಗ ಒಂದು ಲಾಂಚ್ ಬರತೈತಿ ನೋಡ್ತಿರ್ಬೋದು ನೀವು. ನಾವು ಇದ ಲಾಂಚ್ ಒಳಗೆ ಹೋಗೋಣ್ರಿ. ಈಗ ಇಲ್ಲಿಂದ ನಾವು ಕಂಪಲ್ಸರಿ ಲಾಂಚ್ನಾಗ ಹೋಗ್ಬೇಕ್ರಿ ಸಿಗಂದೂರಿಗೆ. ಲಾಂಚಿಂದ ಟೈಮ್ ಮುಂಜಾನೆ 8 ಗಂಟೆಯಿಂದ ಸಂಜೆ 5:30 ಮಟ್ಟ ಇರ್ತೈತ್ರಿ ಇದು. ಮತ್ತು ಇನ್ನೊಂದು ರೀ, ನಮಗೆ ಲಾಂಚಿಂದ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ನಾವು ಈಗ ಬರೋದು ಚಲೋ ರೀ. ಯಾಕಂದ್ರೆ ಇನ್ನೂ ಸ್ವಲ್ಪ ದಿನದಾಗಿಲ್ಲೇ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗತೈತಿ. ನೋಡ್ತಿರ್ಬೋದು ನೀವು. ನಾವು ವಿಡಿಯೋದೊಳಗೆ ತೋರ್ಸತ್ತೀನಿ ನಿಮಗೆ. ಇದೇನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಮೇ ಬಿ ಲಾಂಚ್ನಾಗ ಹೋಗಕ್ಕೆ ಆಕ್ಕೇತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಲಾಂಚ್ನಾಗ ಹೋಗೋದು ಒಂಥರ ಮಜಾನ. ಲಾಂಚ್ ಒಳಗೆ ಎಲ್ಲರೂ ಜನ ಹತ್ತಾತಾರ ನೋಡ್ತಿರ್ಬೋದು ನೀವು. ಇದು ಫುಲ್ ಒಂದು ಕಂಪ್ಲೀಟ್ ತುಂಬಿದ ಮೇಲನ ಬಿಡ್ತಾರ. ಮತ್ತೊಂದು ನೆಕ್ಸ್ಟ್ ಲಾಂಚ್ ಬರ್ತೈತೆ ನಮ್ಗೆ. ನಾವು ಲಾಂಚ್ ಒಳಗೆ ನಮ್ಮ ಬೈಕ್ನು ತೊಗೊಂಡು ಹೊಂಟೀವ್ರಿ. ನಾವು ಇಲ್ಲೇ ಪಾರ್ಕ್ ಮಾಡಿ ಹೋಗತ್ತಿಲ್ಲ. ಮತ್ತು ಇದ್ರೊಳಗೆ ಲಾಂಚ್ನಾಗ ಪರ್ ಪರ್ಸನಿಗೆ ಒಬ್ರಿಗೆ 10 ರೂಪಾಯಿ ಇರ್ತೈತಿ. ಮತ್ತು ನಾವೇನು ಬೈಕ್ ಗಾಡಿ ಹಿಂಗೆ ತೊಗೊಂಡು ಹೋಗ್ತೀವಲ್ಲ ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಇರ್ತೈತ್ರಿ. ಲಾಂಚ್ ಒಳಗೆ ನಮ್ಮ ಗುಂಡಿ ಎಷ್ಟು ಮಜಾ ಮಾಡತ್ತಾಳ ಅಂತ ನೋಡ್ತಿರ್ಬೋದು ನೀವು. ನೀರು ಅಂದ್ರೆ ಒಂಥರ ಖುಷಿ ಅನ್ನಿಸ್ತೈತಿ.
ಮತ್ತು ಇನ್ನೊಂದು ನಾವು ಇದೇನು ಲಾಂಚ್ ಇಳಿದ ತಕ್ಷಣ ನಮ್ಗೆ ದೇವಸ್ಥಾನ ಸಿಗಲ್ಲ ರೀ, ಮತ್ತು ಅಲ್ಲಿಂದ 5-6 ಕಿಲೋಮೀಟ್ರ್ ಏನೋ ಐತಂತ. ಹಿಂಗಿರೋದಕ್ಕೆ ನಾವು ಓನ್ ವೆಹಿಕಲ್ ಮಾಡ್ಕೊಂಬಂದ್ರೆ ಚಲೋ ಆಗ್ತಿತ್ತು ನಮಗೆ ಟ್ರಾವೆಲ್ ಮಾಡೋಕೆ ಸ್ವಲ್ಪ. ಅಂತೂ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದ್ವಿಪ್ಪ. ಫೈನಲಿ 10-15 ನಿಮಿಷ ಆಗ್ತಿತ್ತು ಅಲ್ಲಿಂದ ಈ ಕಡೆ ಬರೋಕೆ. ಈ ಕಡೆ ಬಂದಮೇಲೆ ನಿಮ್ಗೆ ವೆಹಿಕಲ್ ವ್ಯವಸ್ಥೆನೂ ಐತಿ. ಹಂಗೇನಾರ ನೀವು ಒಂದು ವೇಳೆ ಓನ್ ವೆಹಿಕಲ್ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಬಸ್ಸಿಗೆ ಬರೋಕ್ಕೂ ಅನುಕೂಲ ಐತಿ. ಸಾಗರದಿಂದ ಡೈರೆಕ್ಟಾಗಿ ಸಿಗಂದೂರಿಗೆ ಬಸ್ ವ್ಯವಸ್ಥೆನೂ ಅದಾವ. ಬರ್ರಿ ನಾವು ಇಲ್ಲಿಂದ ಮತ್ತು ನಮ್ಮ ಬೈಕ್ ಹತ್ತಿ ದೇವಸ್ಥಾನಕ್ಕೆ ಹೋಗೋಣಂತ. ಸಿಗಂದೂರಿನ ಮಹಾದ್ವಾರಕ್ಕೆ ಎಂಟ್ರೆನ್ಸ್ ಆದ್ವಿ ನಾವು. ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೂ ಎಲ್ಲ ವ್ಯವಸ್ಥೆ ಐತಂತ್ರಿ. ಮತ್ತು 2 ವೀಲರಿಗೆ ದೇವಸ್ಥಾನ ಕಡೆನ ಹತ್ರನ ಪಾರ್ಕಿಂಗ್ ಮಾಡೋಕ್ಕೂ ವ್ಯವಸ್ಥೆ ಐತಂತ. ಅಂತೂ ನಾವು ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ತಿರ್ಬೋದು ನೀವು, ನಾ ಹೇಳಿದಂಗನ ಈ ಕಡೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ವ್ಯವಸ್ಥೆ ಐತಿ. ಹಂಗೆ ನಾ ಹೇಳಿದಂಗೆ 2 ವೀಲರ್ಗೆ ದೇವಸ್ಥಾನ ಹತ್ರ ಪಾರ್ಕಿಂಗ್ ಮಾಡೋಕ್ಕೂ ವ್ಯವಸ್ಥೆ ಐತಿ. ಮತ್ತು ಎಂಟ್ರಿ ಆದ ತಕ್ಷಣ ಫಸ್ಟ್ ನಾವು ನಮ್ದು ಬ್ಯಾಗ್ ಮತ್ತು ನಾವೇನು ಸ್ಲಿಪ್ಪರ್ಸ್ನ ಇಡಕ್ಕೆ ಇಲ್ಲೇ ವ್ಯವಸ್ಥೆ ಮಾಡ್ಯಾರ. ಈಗ ನಾವು ಬ್ಯಾಗ್ ಮತ್ತು ಸ್ಲಿಪ್ಪರ್ಸ್ ಬಿಟ್ಟು ದೇವ್ರ ದರ್ಶನ ಮಾಡಕ್ಕೆ ಹೋಗೋಣ. ಈಗ ನೋಡತ್ತೀರಲ್ರಿ, ಇದ ದೇವಸ್ಥಾನದ ಎಂಟ್ರಿ. ಅದಕ್ಕೂ ಮೊದಲೇ ನಾವು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗೋಣ ಅಂತ್ರಿ. ಈಗ ನಾ ಏನು ತೋರ್ಸಾತೇನಲ್ರಿ, ಈ ರೋಡಿಂದ ಹೋದ್ರೆ ನಮ್ಗೆ ಸ್ನಾನ ಮಾಡೋಕೆ ಮತ್ತು ಫ್ರೆಶ್ ಅಪ್ ಆಗೋಕ್ಕೆಲ್ಲ ವ್ಯವಸ್ಥೆ ಮಾಡ್ಯಾರ. ಅಲ್ಲಿಗೆ ಹೋಗೋಣ ಬರ್ರಿ. ನಾವು ಫ್ರೆಶ್ ಅಪ್ ಎಲ್ಲ ಆದ್ವಿ. ಹಂಗೆ ಅಲ್ಲಿ ಸಣ್ಣದೊಂದು ಹೋಟೆಲ್ ಇತ್ತು, ಅಲ್ಲೇ ಸ್ವಲ್ಪ ಲೈಟಾಗಿ ನಾಷ್ಟಾನು ಮಾಡ್ಕೊಂಡ್ವಿ. ಈಗ ನಾವು ದರ್ಶನಕ್ಕೆ ಹೋಗೋಣ ಬರ್ರಿ. ಈ ದೇವಸ್ಥಾನಕ್ಕೆ 300 ವರ್ಷಗಳ ಕಾಲದ ಹಿಂದಿಂದ ಇತಿಹಾಸ ಐತಂತ. ನಾವು ಮೇನ್ ಸಿಗಂದೂರಿಗೆ ಬರೋಕ್ಕೆ ಕಾರಣ ಏನಂದ್ರೆ ನಾವು ಹರಕೆ ಹೊತ್ಕೊಂಡಿದ್ವಿ ರೀ. ಅದ ನಮ್ದು ಈಡೇರೀತಿ. ಈಗ ಅದ್ರ ಸಂಬಂಧನ ನಾವು ಬಂದೇವ್ರಿ. ಈಗ ಒಳಗೆ ಹೋಗೋಣ ಬರ್ರಿ. ಒಳಗೇನೋ ಹೋಗಾತೀವಿ, ಆದ್ರೆ ನೀವು ನೋಡ್ತಿರ್ಬೋದು ಒಳಗೆ ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ಅಲೋವಿಲ್ಲ ಅಂತಂದು ಎಲ್ಲ ಕಡೆ ಆಲ್ರೆಡಿ ಬರೆದು ಹಚ್ಚಾರ. ನಾವು ಇನ್ನು ವಿಡಿಯೋ ಮಾಡೋಕ್ಕೆ ಒಳಗೆ ಆಗಲ್ಲ. ಅದ್ರ ಸಂಬಂಧ ನಾವು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀವಿ. ಮತ್ತು ಹೊರಗೆ ಬಂದಿನ ಕಂಟಿನ್ಯೂ ಮಾಡ್ತೀನಿ ರೀ. ತೀರ್ಥ ಪ್ರಸಾದ ಪಂಚಾಮೃತ ಅಭಿಷೇಕ ಪ್ರಸಾದ ಹೂವಿನ ಅಲಂಕಾರ ಪೂಜೆ ಪ್ರಸಾದ ಪೂಜೆ ಮಾಡಿಸಿದ್ರಲ್ಲಿ ನಾವು ದರ್ಶನ ತೊಗೊಂಡು ಬಂದ್ವಿ ರೀ. ಒಳಗೆ ದೇವ್ರಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂದ್ರೆ ಅದನ್ನು ವರ್ಣಿಸೋಕ್ಕಾಗಲ್ಲ, ಅಷ್ಟು ಚಂದ ಮಾಡ್ಯಾರ. ವಿಡಿಯೋದಾಗ ದೇವಿದೊಂದು ಫೋಟೋ ಹಾಕಿನಿ. ಎಲ್ಲರೂ ಕೈ ಮುಗಿದ್ಬಿಡ್ರಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಹೊರಗೇನೋ ಬಂದ್ವಿ. ಬಂದ ತಕ್ಷಣ ಇಲ್ಲೇ ಪ್ರಸಾದದ ಕೌಂಟ್ರ್ ಐತಿ. ಇಲ್ಲೇ ನೀವು ಬೇಕಂದ್ರೆ ತೊಗೋಬೋದು, ಇಲ್ಲ ಅಂದ್ರೆ ನಡಿತೈತಿ. ನಾವು 3 ಸೆಟ್ ಏನೋ ತೊಗೊಂಡ್ವಿ. ಲಡ್ಡು, ತೀರ್ಥ ಮತ್ತು ದೇವ್ರದ್ದು ಕುಂಕುಮ ಇರ್ತೈತಿ ಇದ್ರೊಳಗೆ. ಇಲ್ಲೇ ಒಂದು ಸ್ವಲ್ಪ ಪ್ರಸಾದನೂ ತಿಂದ್ವಿ. ಹಂಗೆ ಮನೆಗೂ ತೊಗೊಂಡೀವಿ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೊಡೋಣ. ಆಮೇಲೆ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆನೂ ಐತಂತ, ಆ ಕಡೆ ಹೋಗೋಣಂತ. ಮತ್ತು ಇಲ್ಲಿದ್ದು ಪ್ರಸಾದ ಟೈಮಿಂಗ್ ಬಂದ್ಬಿಟ್ಟು ಮುಂಜಾನೆ ನಾಷ್ಟಾನೂ ಸಿಗ್ತೈತಂತ್ರಿ ಇಲ್ಲೇ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ, ಮಧ್ಯಾಹ್ನ 12ರಿಂದ 3 ಗಂಟೆ, ಮತ್ತು ರಾತ್ರಿ 7ರಿಂದ 9 ಗಂಟೆ ತನಕ ಸಿಗ್ತೈತಿ. 12 ಗಂಟೆ ಏನೋ ಆತ. ಈಗ ಪ್ರಸಾದ ಸ್ಟಾರ್ಟ್ ಇರ್ತೈತಂತ. ಹೋಗೋಣ ಬರೀ, ಪಾಳೆ ಹಚ್ಚೋಣಂತ. ಇಲ್ಲಿ ತನಕ ಬಂದಿರ್ತೀವಿ ಅಂದಮೇಲೆ ಪ್ರಸಾದ ತೊಗೊಲಾರ್ದ ಹೋಗೋದು ಸರಿ ಅನ್ಸಂಗಿಲ್ಲ ಅನ್ನಿಸ್ತೈತ್ರಿ. ಅದಕ್ಕೆ ಪ್ರಸಾದ ತೊಗೊಳೋಣಂತ. ದಿನ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾರ. ಅವರಿಗೆಲ್ಲಾನು ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಇವ್ರು. ನಾವೇನೋ ಪ್ರಸಾದ ತೊಗೊಳಕ್ಕೆ ಪಾಳೆ ಹಚ್ಚೀವಿ. ಎಷ್ಟು ರಶ್ ಐತಂತ ನೋಡ್ತಿರ್ಬೋದು ನೀವು. ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಅಲ್ಲಿದ್ದ ಪ್ರಸಾದ ತೊಗೊಂಡ್ರೆ ಅದ್ರದ್ದು ಟೇಸ್ಟ್ ಅಂತೂ ಮಸ್ತ್ ಇರ್ತೈತ್ರಿ.
ಯಾವ ಹೋಟೆಲ್ದಾಗೂ ಅಂಥ ಟೇಸ್ಟ್ ಸಿಗೋದನ್ನ ಇಲ್ಲ ನಮಗೆ. ಅಂತೂ ನಮಗೆ ಪ್ರಸಾದ ಸಿಕ್ತ್ರಿ. ಪ್ರಸಾದ ತೊಗೊಂಡಿದ್ದಾತ ನಾವು ಹೊರಗೆ ಬಂದ್ವಿ. ಈ ಕಡೆ ಮುಂದೇನೋ ಭೂತರಾಯನ ದೇವಸ್ಥಾನ ಐತಂತ, ಬರ್ರಿ ಆ ಕಡೆ ಹೋಗೋಣಂತ. ಹಾಂ ಬಂದ್ವಿ ಅಲ್ಲ, ಇದೆ ನೋಡ್ರಿ ಭೂತರಾಯನ ದೇವಸ್ಥಾನ. ಇದನ್ನು ಸ್ವಲ್ಪ ಮೆಟ್ಲ ಹತ್ಕೊಂಡು ಹೋಗ್ಬೇಕಾ, ಬರ್ರಿ ಹೋಗೋಣಂತ. ಈ ಭೂತರಾಯನ ದೇವಸ್ಥಾನಕ್ಕೂ ಇತಿಹಾಸ ಐತಂತ. ಒಂದ್ಸಲ ಶ್ರೀಧರ್ ಸ್ವಾಮಿಗಳೇನೋ ಸಿಗಂದೂರಿಗೆ ಬಂದಿದ್ರಂತ. ಅವಾಗ ಅವ್ರ ದೇವಿಗ ನಿಮ್ಮ ಸೌಮ್ಯ ಸ್ವರೂಪದಿಂದ ಭಕ್ತರಿಗೆ ಅನುಗ್ರಹಿಸುವಂತೆ ಪ್ರಾರ್ಥಿಸಿದ್ರಂತ. ಅವಾಗಿನಿಂದನೂ ಇದ ದೇವಸ್ಥಾನದ ಬಲಭಾಗದೊಳಗ ಭೂತದ ಕಟ್ಟೆ ಎಂದು ಬರೆಯಲಾಗೈತಿ. ಅಂದ್ರೆ ಇದ್ರ ಅರ್ಥ ವೀರಭದ್ರನ ಕ್ಷೇತ್ರವನ್ನ ಕಾಪಾಡ್ತಾನ ಅಂತ ಅರ್ಥ. ನಾವೇನಿಲ್ಲಿ ಭೂತರಾಯನ ದೇವಸ್ಥಾನದೊಳಗೆ ನಿಂತೇವಲ್ಲ, ಇಲ್ಲಿಂದ ನಿಂತ ದೇವಸ್ಥಾನ ಫುಲ್ ಸಿಗಂದೂರು ದೇವಸ್ಥಾನ ನೋಡಾತ್ರ ಎಷ್ಟು ಚಂದ ಕಾಣತೈತೆ ಅಂತ ನೋಡ್ತಿರ್ಬೋದು ನೀವು. ಹಂಗ ಕೆಳಗೆ ಇಳ್ಕೊಂಡು ಹೋಗೋಣ ಬರ್ರಿ. ನೀವ ನೋಡ್ತಿರ್ಬೋದ ಫುಲ್ ದೇವಸ್ಥಾನದ ಆವರಣ ಎಲ್ಲಾನು ಎಷ್ಟು ಕ್ಲೀನ್ನೆಸ್ ಇಂದ ಮೇಂಟೈನ್ ಮಾಡ್ಯಾರಂತಂದ. ಮತ್ತು ಇದೇನು ದೇವಸ್ಥಾನ ಐತಲ್ಲ ಫುಲ್ ಫಾರೆಸ್ಟ್ ಏರಿಯಾದಾಗ ಇದ್ದಂಗನ ಐತ್ರಿ. ಫುಲ್ ಎಲ್ಲ ಸುತ್ತಲೂ ಹಚ್ಚ ಹಸಿರು ಗಿಡ ಮರ ಎಲ್ಲ ಚಂದ ಕಾಣ್ತೈತಿ. ಮತ್ತು ಇಲ್ಲೇನ ಸಾಕಷ್ಟು ಅಂಗಡಿಗಳು ಎಲ್ಲಾನು ಅದಾವ, ಹೂವು ಹಣ್ಣು ಕಾಯಿ ಎಲ್ಲ ತೊಗೊಳಕ್ಕೆ. ಮತ್ತು ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಉಳ್ಕೊಳಕಂತನ ವ್ಯವಸ್ಥೆನೂ ಐತಿ. ಆದ್ರೆ ಅದಕ್ಕೆ ಅಮೌಂಟ್ ಇರ್ಬೋದೇನೋ, ನಾವೇನು ಉಳ್ಕೊಳತಿಲ್ಲ. ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿರಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಏನಾರು ಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ಒಳಗೆ ದೇವಸ್ಥಾನದ ಕಮಿಟಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿವಿ, ಅದ್ರೊಳಗೆ ಚೆಕ್ ಮಾಡ್ಕೊರಿ. ಇಲ್ಲಿ ಬಂದೋರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಥರ ಫೆಸಿಲಿಟೀಸೂ ಅದಾವ. ಆರಾಮ್ ಸೇರಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಇಲ್ಲೇ ವರ್ಷ ಸಂಕ್ರಾಂತಿಗೆ ಜಾತ್ರೆ ಆಗ್ತೈತಿ. ಸಂಕ್ರಾಂತಿ ಟೈಮ್ ಒಳಗೆ ಏನಾರ ಬಂದ್ರೆ ನೀವು ಜಾತ್ರೆ ನೋಡ್ಕೊಂಡು ಹೋಗ್ಬೋದು. ಜಾತ್ರೆ ಅಂದಮೇಲೆ ರಶ್ ಇರತೈತಿ. ರಶ್ ಇದ್ದಾಗ ನಿಮಗೆ ದೇವಿ ದರ್ಶನ ಆಗೋದು ಸ್ವಲ್ಪ ವಿಳಂಬ ಆಗ್ಬೋದ. ಆದ್ರೆ ನೀವೇನು ಹಿಂಗೆ ನಡು ಬರ್ತಿರಲ್ಲ, ಅವಾಗ ನೀವು ಆರಾಮ್ ಸೇರಿ ದರ್ಶನ ತೊಗೋಬೋದು ದೇವಿದ. ನಾವು ಸಿಗಂದೂರಿಗೆ ಬರ್ಬೇಕಂತ ಅನ್ಕೊಳತನ ಭಾಳ ದಿನ ಆಗಿತ್ತು. ಅಂತೂ ಇವತ್ತು ಟೈಮ್ ಕೂಡ್ ಬಂತು. ನಮ್ಗೆ ದೇವಿ ದರ್ಶನನೂ ಆತ ಚಲೋತ್. ನಂಗೆ ಪ್ರಸಾದನೂ ಸಿಕ್ತ, ಭಾಳ ಖುಷಿ ಅನ್ನಿಸ್ತು ಬಂದ. ಹಂಗೆ ಲಾಸ್ಟಿಗೆ ಒಂದೆರಡು ಫೋಟೋ ತಗೊಳೋಣ ಅಂತ ಬರ್ರಿ. ಮತ್ತು ನೀವು ಬೇರೆ ಬೇರೆ ಕಡೆಯಿಂದ ಬರ್ಬೇಕಂದ್ರೆ ಎಷ್ಟೆಷ್ಟು ಡಿಸ್ಟೆನ್ಸ್ ಆಗ್ತೈತಿ ಅಂತಂದು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕೀನಿ, ಅದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊರಿ. ಮತ್ತು ನಾ ಆಗಲೇ ಹೇಳ್ದಂಗೆ ನಿಮಗೆ ಇದೇ ರೂಟೊಳಗೆ ಇನ್ನೂ 2 ಪ್ಲೇಸ್ ತೋರಿಸ್ತೇನೆ ಅಂತ ಹೇಳಿದ್ದೆ. ಅದು ಯಾವುದಂದ್ರೆ ವರದಳ್ಳಿಯ ಶ್ರೀಧರ್ ಸ್ವಾಮಿ ದೇವಸ್ಥಾನ ಮತ್ತು ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನ. ನೆಕ್ಸ್ಟ್ ನಾವು ಇದೇ ರೂಟೊಳಗೆ ಹೆಂಗೆ ಹೋಗ್ಬೇಕಂತಂದು ನಿಮಗೆ ನೆಕ್ಸ್ಟ್ ವೀಡಿಯೋದೊಳಗೆ ತೋರಿಸ್ತೀನಿ. ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಇನ್ನೂ ನೀವೇನಾರ ನಮ್ಮ ಗುಡ್ಡಾಪುರ ದಾನಮ್ಮ ದೇವಿ ವಿಡಿಯೋ ನೋಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಹಿಂಗೆ ನಾ ಮತ್ತು ಬೇರೆ ಬೇರೆ ವಿಡಿಯೋಗಳಿಂದ ಸಿಗ್ತೇನೆ ನಿಮ್ಗೆ. ಅಲ್ಲಿವರೆಗೂ ಧನ್ಯವಾದ.